ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಊಟ ಬಿಟ್ರು ಮೊಬೈಲ್ ಬಿಡಲ್ಲ ಅಂತಿದ್ದಾರೆ. ಮಕ್ಕಳಿಗೆ ಊಟ ಮಾಡಿಸೋಕು ಫೋನ್ ಬೇಕೇ ಬೇಕು ಎಂದು ಜಗತ್ತಿನ ದೊಡ್ಡ ರಾಷ್ಟ್ರಗಳು ಒಂದು ಕಠಿಣ ನಿರ್ಧಾರಕ್ಕೆ ಬಂದಿವೆ. ಮಕ್ಕಳಿಗೆ ಸಾಮಾಜಿಕ ಜಾಲತಾಣವೇ ಬೇಡ. ಆಸ್ಟ್ರೇಲಿಯಾ ಮೊದಲ ಹೆಜ್ಜೆ ಇಟ್ಟಿತ್ತು. ಈಗ ಫ್ರಾನ್ಸ್ ಕೂಡ 15 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುವತ್ತ ಸಾಗ್ತಾ ಇದೆ. ಯಾಕೆ ಗೊತ್ತಾ ಈ ನಿರ್ಧಾರ? ಮಕ್ಕಳಿಗೆ ಈ ಸಾಮಾಜಿಕ ಜಾಲತಾಣ ಎಷ್ಟು ಅಪಾಯಕಾರಿ, ಇದರಿಂದ ಪೋಷಕರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ, ಲೈಕ್ಸ್ ಕಾಮೆಂಟ್ಸ್ ಮಕ್ಕಳ ಮನಸ್ಸನ್ನ ಹೇಗೆ ಮುರಿಯುತ್ತಿವೆ, ಇದು ಕೇವಲ ನಿಯಂತ್ರಣವೋ ಅಥವಾ ಮಕ್ಕಳ ಭವಿಷ್ಯವನ್ನ ಉಳಿಸುವ ಹೋರಾಟವೋ? ಫ್ರಾನ್ಸ್ನ ಈ ಕಾನೂನು ಜಗತ್ತಿನ ದಿಕ್ಕನ್ನೇ ಬದಲಾಯಿಸುತ್ತಾ? ಮುಂದಿನ ಸಾಲಿನಲ್ಲಿ ಭಾರತ ಕೂಡ ಇದೇ ಹಾದಿ ಹಿಡಿಯುತ್ತದ? ಮಕ್ಕಳು ಮೊಬೈಲ್ ಮತ್ತು ಮನಸ್ಸಿನ ನಡುವಿನ ಅಪಾಯಕಾರಿ ಯುದ್ಧದ ಸಂಪೂರ್ಣ ಸತ್ಯವನ್ನ ಹೇಳ್ತಾ ಹೋಗ್ತೀವಿ ಇವತ್ತಿನ ಕರ್ನಾಟಕ ಟಿವಿ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಇಂದು ಅಂತರ್ಜಾಲ ನಮ್ಮ ಬದುಕಿನ ಭಾಗ ಮಾತ್ರವಲ್ಲ, ಅದು ನಮ್ಮ ಜೀವನದ ದಿಕ್ಕನ್ನೇ ನಿರ್ಧರಿಸುವ ಶಕ್ತಿಯಾಗಿ ಪರಿಣಮಿಸಿದೆ. ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳು ವಯಸ್ಕರಷ್ಟೇ ಅಲ್ಲ, ಮಕ್ಕಳ ಮನಸ್ಸಿನ ಮೇಲೂ ಗಂಭೀರ ಪ್ರಭಾವ ಬೀರುತ್ತಿವೆ. ಮೊಬೈಲ್ ಫೋನ್ ಕೈಗೆ ಸಿಕ್ಕ ಕ್ಷಣದಿಂದ ಹಿಡಿದು ನಿದ್ರೆಗೆ ಹೋಗುವ ತನಕ ಲೈಕ್ಸ್, ಕಾಮೆಂಟ್ಸ್, ರೀಲ್ಸ್ ಮತ್ತು ಸ್ಟೋರಿಗಳ ಮಧ್ಯೆ ಬದುಕುತ್ತಿರುವ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದೇ ಆತಂಕ ಇಂದು ಜಗತ್ತಿನ ಹಲವು ಸರ್ಕಾರಗಳನ್ನು ಕಠಿಣ ನಿರ್ಧಾರಕ್ಕೆ ತಳ್ಳುತ್ತಿದೆ. ಈ ಜಾಗತಿಕ ಚಿಂತನೆಯ ಭಾಗವಾಗಿ ಫ್ರಾನ್ಸ್ ಮಹತ್ವದ ಹೆಜ್ಜೆ ಇಟ್ಟಿದೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಯನ್ನು ನಿಷೇಧಿಸುವ ಮಸೂದೆಗೆ ಫ್ರಾನ್ಸ್ ಸಂಸತ್ತಿನ ಕೆಳಮನೆ ಅನುಮೋದನೆ ನೀಡಿದೆ. ಈ ಮೂಲಕ ಮಕ್ಕಳ ಸಾಮಾಜಿಕ ಜಾಲತಾಣ ಬಳಕೆಯನ್ನು ಕಾನೂನಿನ ಮೂಲಕ ನಿಯಂತ್ರಿಸುವ ದಿಕ್ಕಿನಲ್ಲಿ ಫ್ರಾನ್ಸ್ ಸಾಗುತ್ತಿದೆ. ಈ ಮಸೂದೆ ಇನ್ನೂ ಮೇಲ್ಮನೆಯಾದ ಸೆನೆಟ್ನ ಅನುಮೋದನೆ ಪಡೆಯಬೇಕಿತ್ತು. ಅಂತಿಮ ಮತದಾನ ಪ್ರಕ್ರಿಯೆಯು ಬಾಕಿ ಇದೆ. ಆದರೂ ಮುಂದಿನ ಶೈಕ್ಷಣಿಕ ವರ್ಷ ಸೆಪ್ಟೆಂಬರ್ನಿಂದ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಮಸೂದೆಯನ್ನು ಶೀಘ್ರವೇ ಅಂಗೀಕರಿಸುವಂತೆ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಸಂಸದರಿಗೂ ಮನವಿ ಮಾಡಿದ್ದಾರೆ. ಮಕ್ಕಳನ್ನು ಅತಿಯಾದ ಸ್ಕ್ರೀನ್ ಟೈಮ್ನಿಂದ ದೂರವಿಡುವುದು ಮತ್ತು ಅವರ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳುವುದೇ ಈ ಮಸೂದೆಯ ಮೂಲ ಉದ್ದೇಶ. ಸೋಮವಾರದಿಂದ ಮಂಗಳವಾರ ಮಧ್ಯರಾತ್ರಿವರೆಗೆ ನಡೆದ ಸುದೀರ್ಘ ಅಧಿವೇಶನದಲ್ಲಿ ಮಸೂದೆ ಪರ 130 ಮತಗಳು ಚಲಾವಣೆಯಾಗಿದ್ದು ಕೆಳಮನೆಯಲ್ಲಿ ಅಂಗೀಕಾರ ದೊರೆತಿದೆ. ಅಧ್ಯಕ್ಷ ಮ್ಯಾಕ್ರನ್ ಈ ಕುರಿತು ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿ, ಫ್ರೆಂಚ್ ಮಕ್ಕಳು ಮತ್ತು ಹದಿಹರೆಯದವರನ್ನು ರಕ್ಷಿಸುವತ್ತ ಇದು ಅತ್ಯಂತ ಪ್ರಮುಖ ಹೆಜ್ಜೆ ಎಂದು ಹೇಳಿದ್ದಾರೆ. ಅಲ್ಲದೆ ನಮ್ಮ ಮಕ್ಕಳ ಭಾವನೆಗಳು ಅಮೆರಿಕನ್ ಪ್ಲಾಟ್ಫಾರ್ಮ್ಗಳು ಅಥವಾ ಚೀನಿ ಅಲ್ಗರಿದಮ್ಗಳಿಗೆ ಮಾರಾಟಕ್ಕಿಲ್ಲ ಎಂಬ ಕಠಿಣ ಸಂದೇಶವನ್ನು ಅವರು ನೀಡಿದ್ದಾರೆ. ಫ್ರಾನ್ಸ್ ಈ ನಿರ್ಧಾರ ತೆಗೆದುಕೊಳ್ಳಲು ಪ್ರಮುಖ ಕಾರಣವೇ ಮಕ್ಕಳ ಮಾನಸಿಕ ಆರೋಗ್ಯ. ಸಾಮಾಜಿಕ ಜಾಲತಾಣ ಬಳಕೆ ಹೆಚ್ಚಾದಂತೆ ಮಕ್ಕಳಲ್ಲಿ ನಿದ್ರಾಹೀನತೆ, ಮಾನಸಿಕ ಖಿನ್ನತೆ, ಆತಂಕ, ಸ್ವಾಭಿಮಾನ ಕುಸಿದಂತಹ ಸಮಸ್ಯೆಗಳು ಹೆಚ್ಚಾಗುತ್ತಿರುವುದು ಅಧ್ಯಯನಗಳಿಂದ ಸ್ಪಷ್ಟವಾಗಿದೆ. ಫ್ರಾನ್ಸ್ನ ಸಾರ್ವಜನಿಕ ಆರೋಗ್ಯ ಸಂಸ್ಥೆ ANSCS ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿಯಲ್ಲಿ ಟಿಕ್ಟಾಕ್, ಸ್ನ್ಯಾಪ್ಚಾಟ್ ಮತ್ತು ಇನ್ಸ್ಟಾಗ್ರಾಂ ಹದಿಹರೆಯದ ಮಕ್ಕಳ ಮೇಲೆ, ವಿಶೇಷವಾಗಿ ಹುಡುಗಿಯರ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತಿವೆ ಎಂದು ತಿಳಿಸಿದೆ. ಸೈಬರ್ ಬುಲ್ಲಿಂಗ್, ಹಿಂಸಾತ್ಮಕ ವಿಷಯಗಳಿಗೆ ಒಡ್ಡಿಕೊಳ್ಳುವುದು, ತಪ್ಪು ದೇಹ ಭಾವನೆ ಮತ್ತು ಆತ್ಮ ಮೌಲ್ಯದ ಕುಸಿತ ಪ್ರಮುಖ ಅಪಾಯಗಳಾಗಿವೆ. ಫ್ರಾನ್ಸ್ ಮಾತ್ರವಲ್ಲ, ಈ ಹಾದಿಯಲ್ಲಿ ಮೊದಲು ನಡೆದ ದೇಶವೇ ಆಸ್ಟ್ರೇಲಿಯಾ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಆಸ್ಟ್ರೇಲಿಯಾ ಸರ್ಕಾರವು ವಿಶ್ವದಲ್ಲಿ ಮೊದಲ ಬಾರಿಗೆ 16 ವರ್ಷದೊಳಗಿನ ಮಕ್ಕಳು ಟಿಕ್ಟಾಕ್, ಇನ್ಸ್ಟಾಗ್ರಾಂ, ಫೇಸ್ಬುಕ್, ಯೂಟ್ಯೂಬ್, ಎಕ್ಸ್ ಮತ್ತು ಸ್ನ್ಯಾಪ್ಚಾಟ್ ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿತ್ತು. ಈ ಕಾನೂನಿನ ಪ್ರಕಾರ ಮಕ್ಕಳು ಹೊಸ ಖಾತೆ ತೆರೆಯುವಂತಿಲ್ಲ ಮತ್ತು ಈಗಿರುವ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಬೇಕಾಗುತ್ತದೆ. ಇದನ್ನು ಜಾರಿಗೊಳಿಸುವ ಹೊಣೆಗಾರಿಕೆಯನ್ನು
ಟೆಕ್ ಕಂಪನಿಗಳ ಮೇಲೆ ಹಾಕಲಾಗಿದೆ. ಆಸ್ಟ್ರೇಲಿಯಾ ಸರ್ಕಾರ ಈ ನಿರ್ಧಾರಕ್ಕೆ ಬರುವ ಹಿಂದೆ ನಡೆಸಿದ ಸಮೀಕ್ಷೆಯ ಅಂಕಿಅಂಶಗಳು ಬೆಚ್ಚಿ ಬೀಳಿಸುವಂತಿವೆ. 4ರಲ್ಲಿ 3 ಮಕ್ಕಳು ಆನ್ಲೈನ್ನಲ್ಲಿ ಹಾನಿಕಾರಕ ವಿಷಯವನ್ನ ನೋಡಿದ್ದಾರೆ ಅಥವಾ ಕೇಳಿದ್ದಾರೆ. 50% ಹೆಚ್ಚು ಮಕ್ಕಳು ಸೈಬರ್ ಬೆದರಿಕೆಯನ್ನ ಅನುಭವಿಸಿದ್ದಾರೆ. 60% ಹೆಚ್ಚು ಮಕ್ಕಳು ಆನ್ಲೈನ್ ದ್ವೇಷವನ್ನು ನೋಡಿದ್ದಾರೆ ಅಥವಾ ಕೇಳಿದ್ದಾರೆ. ಈ ಅಂಕಿಅಂಶಗಳೇ ಮಕ್ಕಳನ್ನು ಸಾಮಾಜಿಕ ಜಾಲತಾಣಗಳಿಂದ ದೂರವಿಡಬೇಕೆಂಬ ನಿರ್ಧಾರಕ್ಕೆ ಸರ್ಕಾರವನ್ನು ಕರೆದೊಯ್ದವು. ಆದರೆ ಈ ನಿರ್ಧಾರಕ್ಕೆ ವಿರೋಧವೂ ವ್ಯಕ್ತವಾಗಿದೆ. ಆಸ್ಟ್ರೇಲಿಯಾದ ಮಾನವ ಹಕ್ಕು ಆಯೋಗ ಮತ್ತು ಹಲವು ಟೆಕ್ ಕಂಪನಿಗಳು ಇದು ಮಕ್ಕಳ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತದೆ ಎಂದು ವಾದಿಸಿವೆ. ಫ್ರಾನ್ಸ್ನಲ್ಲಿಯೂ ಕೆಲ ರಾಜಕಾರಣಿಗಳು ಇದನ್ನು ಡಿಜಿಟಲ್ ಪಿತೃತ್ವ ಎಂದು ಟೀಕಿಸಿದ್ದಾರೆ. ಮಕ್ಕಳು ರಕ್ಷಣಾ ಸಂಘಗಳು ಕೂಡ ಮಕ್ಕಳನ್ನು ನಿಷೇಧಿಸುವ ಬದಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನ ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಒತ್ತಾಯಿಸಿವೆ. ಈ ಜಾಗತಿಕ ಚರ್ಚೆಯ ಪರಿಣಾಮ ಭಾರತದಲ್ಲೂ ಕಾಣಿಸುತ್ತಿದೆ. ಆಂಧ್ರಪ್ರದೇಶ ಮತ್ತು ಗೋವಾ ಸರ್ಕಾರಗಳು 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಯನ್ನ ನಿಷೇಧಿಸುವ ಬಗ್ಗೆ ಚಿಂತನೆ ನಡೆಸುತ್ತಿದೆ. ಆಂಧ್ರಪ್ರದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಸಚಿವ ನಾರಾ ಲೋಕೇಶ್ ನೇತೃತ್ವದ ಸಮಿತಿಯು ವಿವಿಧ ದೇಶಗಳ ಮಾದರಿ ಕಾನೂನುಗಳನ್ನು ಅಧ್ಯಯನ ಮಾಡುತ್ತಿದೆ. ಇದು ಜಾರಿಯಾದ್ರೆ ಭಾರತದಲ್ಲಿ ಮಕ್ಕಳ ಸಾಮಾಜಿಕ ಜಾಲತಾಣ ಬಳಕೆಯನ್ನ ನಿಯಂತ್ರಿಸುವ ಮೊದಲ ರಾಜ್ಯವಾಗುವ ಸಾಧ್ಯತೆ ಇದೆ. ಮದ್ರಾಸ್ ಹೈಕೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಆಸ್ಟ್ರೇಲಿಯಾ ಮಾದರಿಯ ಕಾನೂನನ್ನು ಪರಿಶೀಲಿಸುವಂತೆ ಸೂಚಿಸಿದೆ. ಸಾಮಾಜಿಕ ಜಾಲತಾಣಗಳು ಮಕ್ಕಳಿಗೆ ಯಾಕೆ ಅಪಾಯಕಾರಿ ಅಂದ್ರೆ ಅವರ ಮನಸ್ಸು ಇನ್ನೂ ಸಂಪೂರ್ಣವಾಗಿ ಬೆಳವಣಿಗೆಯ ಹಂತದಲ್ಲಿರುತ್ತದೆ. ಲೈಕ್ಸ್ ಮತ್ತು ಕಾಮೆಂಟ್ಸ್ ಮೂಲಕ ಸ್ವಮೌಲ್ಯ ಅಳೆಯುವ ಅಭ್ಯಾಸ, ತಪ್ಪು ಜೀವನ ಶೈಲಿಗಳ ಹೋಲಿಕೆ, ರಾತ್ರಿ ನಿದ್ದೆಯನ್ನು ಕಳೆದುಕೊಳ್ಳುವ ಚಟ, ಸೈಬರ್ ಬುಲ್ಲಿಂಗ್ ಇವೆಲ್ಲವೂ ಮಗುವಿನ ಭಾವನಾತ್ಮಕ ಸಮತೋಲನವನ್ನು ನಿಧಾನವಾಗಿ ಹಾಳು ಮಾಡುತ್ತವೆ. ನಿಜ ಜೀವನದ ಸಂಪರ್ಕಗಳು ಕಡಿಮೆಯಾಗುತ್ತಾ ಹೋಗಿ ಮಕ್ಕಳು ಕಲ್ಪನಾ ಲೋಕದಲ್ಲಿ ಬದುಕಲು ಆರಂಭಿಸುತ್ತಾರೆ. ಇದರಿಂದ ಸ್ಪಷ್ಟವಾಗುವ ಒಂದು ಸತ್ಯವೇನೆಂದರೆ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟವಲ್ಲ, ಆದರೆ ಮಕ್ಕಳಿಗೆ ಮಿತಿಯಿಲ್ಲದ ಬಳಕೆ ಅತ್ಯಂತ ಅಪಾಯಕಾರಿ. ಆಸ್ಟ್ರೇಲಿಯಾ, ಫ್ರಾನ್ಸ್ ಮತ್ತು ಈಗ ಭಾರತದಲ್ಲೂ ನಡೆಯುತ್ತಿರುವ ಚರ್ಚೆಗಳು ಒಂದು ದಿಕ್ಕಿಗೆ ಸೂಚಿಸುತ್ತಿವೆ. ಮಕ್ಕಳ ಭವಿಷ್ಯವನ್ನು ಕಾಪಾಡಲು ಡಿಜಿಟಲ್ ಜಗತ್ತಿಗೂ ಗಡಿಬೇಕು. ಇದು ಮಕ್ಕಳ ಸ್ವಾತಂತ್ರ್ಯ ಕಸಿದುಕೊಳ್ಳುವ ಕ್ರಮವಲ್ಲ, ಬದಲಾಗಿ ಅವರನ್ನು ಅಕಾಲಿಕ ಒತ್ತಡ, ಆತಂಕ ಮತ್ತು ಮಾನಸಿಕ ಹಾನಿಯಿಂದ ರಕ್ಷಿಸುವ ಪ್ರಯತ್ನ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ದೇಶಗಳು ಇದೇ ಹಾದಿ ಹಿಡಿಯುವ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖ ಅಂಶವೆಂದರೆ ಸಾಮಾಜಿಕ ಜಾಲತಾಣ ನಿಷೇಧದ ಜವಾಬ್ದಾರಿ ಕೇವಲ ಸರ್ಕಾರಗಳ ಮೇಲಷ್ಟಲ್ಲ. ಈ ಕಾನೂನುಗಳು ಪರಿಣಾಮಕಾರಿಯಾಗಿ ಜಾರಿಯಾಗಬೇಕೆಂದ್ರೆ ಟೆಕ್ ಕಂಪನಿಗಳ ಪಾತ್ರ ಅತ್ಯಂತ ಮಹತ್ವದ್ದು. ವಯಸ್ಸು ಪರಿಶೀಲನೆ, ಖಾತೆ ತೆರೆಯುವಾಗ ನಿಖರ ದೃಢೀಕರಣ ಮತ್ತು ಅಪ್ರಾಪ್ತರಿಗೆ ಹಾನಿಕಾರಕ ವಿಷಯ ತಲುಪದಂತೆ ಅಲ್ಗಾರಿದಮ್ಗಳನ್ನು ಬದಲಿಸುವ ಜವಾಬ್ದಾರಿ ಈಗ ಅನಿವಾರ್ಯವಾಗುತ್ತಿದೆ. ಇಲ್ಲದಿದ್ದರೆ ಕಾನೂನು ಇದ್ದರೂ ಮಕ್ಕಳು ಬೇರೆ ಮಾರ್ಗಗಳಿಂದ ಸಾಮಾಜಿಕ ಜಾಲತಾಣ ಪ್ರವೇಶಿಸುವ ಅಪಾಯ ಉಳಿಯುತ್ತದೆ. ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಈ ನಿಷೇಧಗಳು ಮಕ್ಕಳ ಜೀವನ ಶೈಲಿಯಲ್ಲಿ ದೊಡ್ಡ ಬದಲಾವಣೆ ತರಬಹುದಾಗಿದೆ. ಪರದೆಯ ಮುಂದೆ ಕಳೆಯುವ ಸಮಯ ಕಡಿಮೆಯಾದರೆ ಮಕ್ಕಳು ಮತ್ತೆ ಪುಸ್ತಕ, ಆಟ, ಕ್ರೀಡೆ ಮತ್ತು ನೇರ ಮಾನವ ಸಂಬಂಧಗಳತ್ತ ಮುಖ ಮಾಡಬಹುದು. ಇದು ಕೇವಲ ಅವರ ದೈಹಿಕ ಆರೋಗ್ಯವಲ್ಲ, ಸಾಮಾಜಿಕ ಕೌಶಲ್ಯಗಳು ಮತ್ತು ಭಾವನಾತ್ಮಕ ಸಮತೋಲನವನ್ನು ಕೂಡ ಬಲಪಡಿಸುತ್ತದೆ. ದೀರ್ಘಾವಧಿಯಲ್ಲಿ ಇಂತಹ ಕ್ರಮಗಳು ಹೆಚ್ಚು ಆತ್ಮವಿಶ್ವಾಸ ಹೊಂದಿದ ಸಮಾಜಕ್ಕೆ ಹೊಂದಿಕೊಳ್ಳುವ ಯುವ ಪೀಳಿಗೆಯನ್ನು ರೂಪಿಸುವ ಸಾಧ್ಯತೆ ಇದೆ. ಕೊನೆಗೆ ಯಾವುದೇ ಕಾನೂನು ಮಕ್ಕಳನ್ನು ಸಂಪೂರ್ಣವಾಗಿ ರಕ್ಷಿಸಲು ಸಾಧ್ಯವಿಲ್ಲ. ಪೋಷಕರು ಮತ್ತು ಶಿಕ್ಷಕರು ಜಾಗೃತರಾಗದೆ ಇದ್ದರೆ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳ ಅಪಾಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡುವುದು, ಅವರ ಆನ್ಲೈನ್ ಚಟುವಟಿಕೆಗಳ ಮೇಲೆ ಗಮನ ವಹಿಸುವುದು ಮತ್ತು ಪರ್ಯಾಯ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುವುದು ಅತ್ಯಂತ ಅಗತ್ಯ. ಸರ್ಕಾರದ ನೀತಿ, ಶಾಲೆಯ ನಿಯಮ ಮತ್ತು ಮನೆಯ ಜವಾಬ್ದಾರಿ ಈ ಮೂರು ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಡಿಜಿಟಲ್ ಯುಗದಲ್ಲಿ ಮಕ್ಕಳ ಸುರಕ್ಷತೆ ನಿಜವಾಗಿಯೂ ಖಚಿತವಾಗುತ್ತದೆ.
ಒಟ್ನಲ್ಲಿ ಆಸ್ಟ್ರೇಲಿಯಾ, ಫ್ರಾನ್ಸ್ ನಂತಹ ರಾಷ್ಟ್ರಗಳು ಮಕ್ಕಳ ಕೈಯಿಂದ ಮೊಬೈಲ್ ಕಸಿದುಕೊಳ್ಳಲು ಅಲ್ಲ, ಮಕ್ಕಳ ಮನಸ್ಸನ್ನ ರಕ್ಷಿಸಲು ಈ ನಿರ್ಧಾರವನ್ನ ತೆಗೆದುಕೊಂಡಿವೆ. ಇಂದು ಲೈಕ್ಸ್ ಮತ್ತು ಕಾಮೆಂಟ್ಸ್ ಮಕ್ಕಳ ಆತ್ಮವಿಶ್ವಾಸವನ್ನ ನಿರ್ಧರಿಸುವ ಸ್ಥಿತಿಗೆ ಬಂದು ನಿಂತಿದೆ. ಇದೇ ಮುಂದುವರೆದ್ರೆ ನಾವು ಒಂದು ತಲೆಮಾರನ್ನೇ ಪರದೆಯೊಳಗೆ ಕಳೆದುಕೊಳ್ಳುವ ಅಪಾಯ ಕೂಡ ಇದೆ. ಮಕ್ಕಳಿಗೆ ಸಂಪೂರ್ಣ ಸ್ವಾತಂತ್ರ್ಯವೇ ಮುಖ್ಯವೇ ಅಥವಾ ಸಮಯಕ್ಕೆ ತಕ್ಕ ರಕ್ಷಣೆ ಬೇಕೇ? ಕಾನೂನು ಮಾಡೋದು ಸರ್ಕಾರದ ಕೆಲಸ, ಆದ್ರೆ ಮಕ್ಕಳನ್ನ ಕಾಪಾಡೋದು ಪೋಷಕರ ಜವಾಬ್ದಾರಿ. ನಾಳೆ ನಮ್ಮ ಮಕ್ಕಳು ಬಲವಾದ ನಾಗರಿಕರಾಗಬೇಕಂದ್ರೆ ಇಂದು ನಾವು ಅವರ ಡಿಜಿಟಲ್ ಗಡಿಯನ್ನ ನಿಗದಿಪಡಿಸಬೇಕಾಗಿದೆ. ಇದು ನಿಷೇಧದ ಕಥೆಯಲ್ಲ, ಇದು ರಕ್ಷಣೆಯ ಹೋರಾಟ. ಇದರ ಬಗ್ಗೆ ನೀವೇನಂತೀರಾ? ನಮ್ಮ ಭಾರತದಲ್ಲೂ ಕೂಡ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ಬೇಕಾ? ನಿಮ್ಮ ಅಭಿಪ್ರಾಯ ಏನಿದೆ? ಕಮೆಂಟ್ ಮಾಡಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.